ಡಿಕೆಗೂ ಗೊತ್ತಿಲ್ಲ, ಸಿದ್ದುಗೂ ತಿಳಿದಿಲ್ಲ, ರಾಹುಲ್ ಗಾಂಧಿಗೂ ಕೂಡ ಗೊತ್ತಿಲ್ಲ. ಗಾಯತ್ರಿ ಶಾಂತೇಗೌಡ ಹೆಸರನ್ನ ಲಿಸ್ಟ್ ನಲ್ಲಿ ಸೇರಿಸಿದ ಯಾರು ಅನ್ನುವಂಥ ಪ್ರಶ್ನೆ ಇದೆ. ವರಿಷ್ಠರಿಗೂ ಕೂಡ ತಿಳಿಯದಂತೆ ಲಿಸ್ಟ್ ನಲ್ಲಿ ಹೆಸರು ಬಂದಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ. ನೋಡಿ, ಡಿಕೆ ಶಿವಕುಮಾರ್ಗೂ ಗೊತ್ತಿಲ್ಲ, ಸಿದ್ದರಾಮಯ್ಯಗೂ ಗೊತ್ತಿಲ್ಲ. ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಲಿಸ್ಟ್ ನಲ್ಲಿ ಸೇರಿಸಿದ ಯಾರು ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಇದೆ. ವರಿಷ್ಠರಿಗೂ ತಿಳಿಯದಂತೆ ಲಿಸ್ಟ್ ನಲ್ಲಿ ಬಂದಿದ್ದ ಹೇಗೆ ಗಾಯತ್ರಿ ನಾಮ ಅನ್ನುವಂತಹ ಪ್ರಶ್ನೆ. ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಬಸವರಾಜ್ ಶಿವಣ್ಣನವರ್. ಕೈಮನೆಯಲ್ಲಿ ಭಾರೀ ಸಂಚಲನ ಮೂಡಿಸಿರುವಂತದ್ದು. ಸಂಚಲನ ಹುಟ್ಟಿಸಿದ ಈ ಒಂದು ಬಾಂಬ್ ಮಂತ್ರಿಗಿರಿಗಾಗಿ ಕುರುಬ ಸಮುದಾಯದಲ್ಲೇ ಕಿತ್ತಾಟ ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಕಾಣದಂತೆ ಕೆಲಸ ಮಾಡಿದ ಆ ಮೂರನೇ ಕೈ ಯಾರದ್ದು ಹಾಗಿದ್ರೆ ಕೈಪಾಳ್ಯದಲ್ಲಿ ಪ್ರಶ್ನೆ. ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಈ ಕುರಿತಾಗಿ ಬಸವರಾಜ್ ಶಿವಣ್ಣನವರ್. ಡಿಕೆಗೂ ಗೊತ್ತಿಲ್ಲ, ಸಿದ್ದುಗೂ ತಿಳಿದಿಲ್ಲ, ರಾಹುಲ್ ಗಾಂಧಿಗೂ ಕೂಡ ಗೊತ್ತಿಲ್ಲ. ಗಾಯತ್ರಿ ಶಾಂತೇಗೌಡ ಹೆಸರು ಲಿಸ್ಟ್ ನಲ್ಲಿ ಸೇರಿಸಿದ್ಯಾರು ಅನ್ನುವಂತಹ ಪ್ರಶ್ನೆ. ವರಿಷ್ಠರಿಗೂ ಕೂಡ ತಿಳಿಯದಂತೆ ಲಿಸ್ಟ್ ನಲ್ಲಿ ಹೆಸರು ಬಂದಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಇದೆ. ಹೊಸ ಬಾಂಬ್ ಸಿಡಿಸಿರುವಂತದ್ದು ಬಸವರಾಜ್ ಶಿವಣ್ಣನವರ್ ಹೇಳಿಕೆಯನ್ನ ನೀಡಿದ್ದಾರೆ. ಇದೀಗ ಕೈಮನೆಯಲ್ಲಿ ಭಾರಿ ಸಂಚಲನ ಹುಟ್ಟಿಸ್ತಾ ಇರುವಂತದ್ದು ಈ ಒಂದು ಮಾತುಗಳು. ಮಂತ್ರಿಗಿರಿಗಾಗಿ ಕುರುಬ ಸಮುದಾಯದಲ್ಲಿ ಕಿತ್ತಾಟ ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮಂತ್ರಿಗಿರಿಗಾಗಿ ಕುರುಬ ಸಮುದಾಯದಲ್ಲಿ ಏನಾದ್ರೂ ಜೋರಾಗ್ತಾ ಇದೆಯಾ ಅನ್ನುವಂಥದ್ದು. ಕಾಣದಂತೆ ಕೆಲಸ ಮಾಡಿರುವಂತಹ ಆ ಮೂರನೇ ಕೈ ಯಾರು? ಸ್ಫೋಟಕ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಬಸವರಾಜ್ ಶಿವಣ್ಣನವರ್. ಇನ್ನು ಸಂಪುಟ ವಿಸ್ತರಣೆ ವೇಳೆ ಒಂದಷ್ಟು ಮಹಿಳೆಯರ ಹೆಸರು ಕೂಡ ಕೇಳಿ ಬಂದಿತ್ತು. ಆದ್ರೆ ಗಾಯತ್ರಿ ಶಿವಣ್ಣ ಅವರ ಹೆಸರು ಕೂಡ ಎಲ್ಲೂ ಕೂಡ ಪ್ರಸ್ತಾಪ ಆಗಿರ್ಲಿಲ್ಲ. ಆದ್ರೆ ಏಕಾಏಕಿಯಾಗಿ ಲಿಸ್ಟ್ ಅನೌನ್ಸ್ ಆದಾಗ್ಲೇ ಗೊತ್ತಾಗಿದ್ದು ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಬಂದಿತ್ತು. ಎಲ್ಲರಿಗೂ ಕೂಡ ಅಚ್ಚರಿಯಾಗಿತ್ತು. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಅವರ ಹೆಸರಿನಲ್ಲಿ ಅವರು ಪಟ್ಟಿ ಏನ್ ರೆಡಿ ಮಾಡಿದ್ರಲ್ಲ, ಅವರ ಪಟ್ಟಿಯಲ್ಲೂ ಕೂಡ ಇವರ ಹೆಸರಿರಲಿಲ್ಲ. ಇತ್ತ ಸಿದ್ದರಾಮಯ್ಯ ಅವರ ಹೆಸರು ಪಟ್ಟಿಯಲ್ಲೂ ಕೂಡ ಹೆಸರಿರಲಿಲ್ಲ. ರಾಹುಲ್ ಗಾಂಧಿಗೆ ಗೊತ್ತಿಲ್ಲದೆ ಗಾಯತ್ರಿ ಹೆಸರು ಹೇಗ್ ಬಂತು? ರಾಹುಲ್ ಗಾಂಧಿಗೂ ಗೊತ್ತಿಲ್ಲದಂತೆ ಹೈ ಲಿಸ್ಟ್ ನಲ್ಲಿ ಗಾಯತ್ರಿ ಹೆಸರು. ಮಾಜಿ ಸಿಎಂ ಸಿದ್ದರಾಮಯ್ಯಗೂ ಗೊತ್ತಿಲ್ಲ, ಡಿಕೆಗೂ ಕೂಡ ತಿಳಿದಿರಲಿಲ್ಲ. ಸುರ್ಜೇವಾಲಾ ಮೂಲಕ ಲಿಸ್ಟ್ ನಲ್ಲಿ ಗಾಯತ್ರಿ ಹೆಸರು ಬಂತ ಅನ್ನುವಂತಹ ಪ್ರಶ್ನೆ ಇದೆ. ಬಿ ಶಿವಣ್ಣನವರಿಗೆ ಈಗ ಸಚಿವ ಸ್ಥಾನ ತಪ್ಪಲು ಈ ಹೆಸರೇ ಕಾರಣ ಆಯ್ತಾ ಅನ್ನುವಂತಹ ಚರ್ಚೆ ಶುರುವಾಗ್ತಾ ಇದೆ. ರಾಹುಲ್ಗೆ ಗೊತ್ತಿಲ್ಲದಂತೆ ಹೆಸರು ತಲುಪಿಸಿದ್ರ ಸುರ್ಜೇವಾಲಾ ಹಾಗಿದ್ರೆ ಒಬ್ಬರ ಪಾತ್ರ ಇದೆ ಅಂತ ಈಗ ಹೇಳಿಕೆಯನ್ನ ನೀಡಿರುವಂತದ್ದು ಬಿ ಶಿವಣ್ಣನವರ್. ಹಾಗಿದ್ರೆ ಯಾರು ಆ ಒಬ್ಬ ನಾಯಕ? ಸಮಯ ಬಂದಾಗ ಬಹಿರಂಗಪಡಿಸ್ತೀನಿ ಅಂತ ಮಾಧ್ಯಮದ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ. ಸಂಚಲನ ಮೂಡಿಸಿರುವಂತದ್ದು ಸಿದ್ದು ಆಪ್ತ ಬಸವರಾಜ ಶಿವಣ್ಣನವರ ಮಾತುಗಳು. ರಾಹುಲ್ ಗಾಂಧಿಗೂ ಕೂಡ ಗೊತ್ತಿಲ್ಲದಂತೆ ಗಾಯತ್ರಿ ಹೆಸರು ಬಂದಿದ್ದು ಹೇಗೆ? ರಾಹುಲ್ ಗಾಂಧಿಗೂ ಗೊತ್ತಿಲ್ಲದಂತೆ ಹೈಕಮಾಂಡ್ ಲಿಸ್ಟ್ ನಲ್ಲಿ ಗಾಯತ್ರಿ ಹೆಸರು ಕೇಳಿ ಬಂದಿದೆ. ಹೆಸರು ಕೂಡ ಬಂದಿತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯಗೂ ಕೂಡ ಗೊತ್ತಿರಲಿಲ್ಲ, ಡಿಕೆ ಶಿವಕುಮಾರ್ ಅವ್ರಿಗೂ ತಿಳಿದಿರಲಿಲ್ಲ. ಸುರ್ಜೇವಾಲಾ ಮೂಲಕ ಲಿಸ್ಟ್ ನಲ್ಲಿ ಗಾಯತ್ರಿ ಹೆಸರು ಬಂತ ಅನ್ನುವಂತಹ ಪ್ರಶ್ನೆ ಇನ್ನೂ ಇದೆ. ಈಗ ಬಿ ಶಿವಣ್ಣನವರಿಗೆ ಈಗ ಸಚಿವ ಸ್ಥಾನ ತಪ್ಪಲು ಈ ಹೆಸರು ಕಾರಣ ಆಯ್ತಾ? ರಾಹುಲ್ಗೆ ಗೊತ್ತಿಲ್ಲದಂತೆ ಹೆಸರು ತಲುಪಿಸಿದ್ರ ಸುರ್ಜೇವಾಲಾ ಅನ್ನುವಂತಹ ಪ್ರಶ್ನೆ. ಒಬ್ಬರ ಪಾತ್ರ ಇದೆ ಅಂತ ಬಿ ಶಿವಣ್ಣನವರು ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಿದ್ರೆ ಯಾರು ಆ ಒಬ್ಬ ನಾಯಕ? ಸಮಯ ಬಂದಾಗ ಬಹಿರಂಗ ಪಡಿಸ್ತೀನಿ ಬಿಡಿ ಅಂತ ಬಿ ಶಿವಣ್ಣನವರು ಮಾಧ್ಯಮದ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ. ಈ ಒಂದು ಮಾತು ಈಗ ಸಂಚಲನ ಮೂಡಿಸ್ತಾ ಇರುವಂತದ್ದು. ಸಿದ್ದರಾಮಯ್ಯ ಅವರ ಆಪ್ತ ಬಣಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಶಿವಣ್ಣನವರ್. ಇನ್ನ ರಾಹುಲ್ ಗಾಂಧಿಗೆ ಗೊತ್ತಿಲ್ಲದಂತೆ ಈಗ ಹೇಗೆ ಹೆಸರು ಬಂತು ಅನ್ನುವಂಥದ್ದು. ನೋಡಿ, ಹೈಕಮಾಂಡ್ ಅಂತಂದ್ರೆ ರಾಹುಲ್ ಗಾಂಧಿ ಅಂತ ಹೇಳಿಕೆಯನ್ನ ನೀಡ್ತಾರೆ. ಊತು ಕೂಡ ತಗೊಂಡಲ್ಲ ಹೆಣ್ಮಗಳು. ಅದು ರಾಹುಲ್ ಗಾಂಧಿ ಅವರಿಗೆ ಗೊತ್ತಿಲ್ಲ. ಸುರ್ಜೇವಾಲರ ಮುಖಾಂತರ ಬಂದಂಥ ಅಭ್ಯರ್ಥಿ ಅದು ಹೆಂಗೆ ಬಂತು ಏನು ಬಂತು ನಮಗೂ ಗೊತ್ತಿಲ್ಲ. ಇದೆಲ್ಲ ಪ್ರಕ್ರಿಯೆ ಮುಗಿದಿಂದಾಗ ನಿಮಗೆ ಎಲ್ಲಿಂದ ತಪ್ಪಿತು, ಹೆಂಗೆ ತಪ್ಪಿತು ಅನ್ನೋದು ಕೊನೆಗೆ ಹೇಳ್ತಾರೆ. ಕೊನೆ ಗಳಿಗೆ ಒಳಗೆ ಸಿದ್ದರಾಮಯ್ಯನವ್ರ ಗಮನಕ್ಕೂ ಇಲ್ಲ, ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೂ ಇಲ್ಲ. ಹೀಗಾಗಿ ಅದು ಮೇಲೆ ಹೈಕಮಾಂಡ್ನಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ಸಿದ್ದರಾಮಯ್ಯನವರು ಅದನ್ನು ಊತು ತಗೋಬೇಡ ಅಂತೇಳಿ ಅವರಿಗೆ ನಿರ್ದೇಶನ ಕೊಟ್ಟರು. ಆ ಥರ ಅವ್ರು ಇನ್ನೂ ಊತು ಕೂಡ ತಗೊಂಡಲ್ಲ ಹೆಣ್ಮಗಳು. ಅದಕ್ಕೆ ಅದು ಮುಂದೆ ಏನಾದರೂ ಒಂದು ಒಳ್ಳೆಯ ನಿರ್ಣಯ ತಗೊಂತಾರ ಅಂತಕ್ಕಂಥ ವಿಶ್ವಾಸ ಐತಿ.
ಆಶಾಭಾವನೆ ಐತಿ. ಇನ್ನೂ ಕೂಡ ವಿಶ್ವಾಸ ಇದೆ ಸರ್. ಐತೆ ಸಿಗ್ತೈತೆ ಬಿಡ್ತೈತೆ. ಒಟ್ಟು ಒಬ್ರು ಹೆಣ್ಮಕ್ಳು ಅಂಕರ್ ಮಾಡಲೇಬೇಕ್ರಿ, ಮಾಡ್ತಾರೆ. ಇಲ್ಲ ನಮಗೆ ಯಾವ ಆಫರ್ ಇಲ್ಲ, ನಾವು ಯಾರು ಕೇಳಕ್ಕೆ ಹೋಗಿಲ್ಲ. ಇದ್ದಂಥ ಹುದ್ದೆನೂ ಕೂಡ ನಾ ತ್ಯಾಗ ಮಾಡ್ಬೇಕಂತೇಳಿ ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ನಾನು ರಾಜೀನಾಮೆ ಪತ್ರ ಕೂಡ ತಗೊಂಡೋಗಿದ್ದೆ. ಬಟ್ ಅವ್ರು ಬೇಡ, ತಡ್ಕ ಕ್ಷೇತ್ರದಾಗ ಓಡಾಡು, ಕೆಲಸ ಮಾಡು, ನನಗೇನು ಒಳ್ಳೇದು ಮಾಡ್ಬೇಕಂತವಿ ಅದನ್ನು ಮಾಡ್ತೇವೆ, ಸ್ವಲ್ಪ ವೇಟ್ ಮಾಡೋ ಅಂತ ಹೇಳ್ಯಾರ. ಅದು ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ಲ. ಸುರ್ಜೇವಾಲರ ಮುಖಾಂತರ ಬಂದಂಥ ಅಭ್ಯರ್ಥಿ ಅದು ಹೆಂಗೆ ಬಂತು ಏನು ಬಂತು ನಮಗೂ ಗೊತ್ತಿಲ್ಲ. ಇದೆಲ್ಲ ಪ್ರಕ್ರಿಯೆ ಮುಗಿದಿಂದಾಗ ನಿಮಗೆ ಎಲ್ಲಿಂದ ತಪ್ಪಿತು, ಹೆಂಗೆ ತಪ್ಪಿತು ಅನ್ನೋದು ಕೊನೆಗೆ ಹೇಳ್ತಾರೆ. ಕೊನೆ ಗಳಿಗೆ ಒಳಗೆ ಸಿದ್ದರಾಮಯ್ಯನವ್ರ ಗಮನಕ್ಕೂ ಇಲ್ಲ, ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂಥ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೂ ಇಲ್ಲ. ಹೀಗಾಗಿ ಅದು ಮೇಲೆ ಹೈಕಮಾಂಡ್ನಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ಸಿದ್ದರಾಮಯ್ಯನವರು ಅದನ್ನು ತಗೋಬೇಡ ಅಂತೇಳಿ ಅವರಿಗೆ ನಿರ್ದೇಶನ ಕೊಟ್ಟರು. ಆ ಥರ ಅವ್ರು ಇನ್ನೂ ಊತು ಕೂಡ ತಗೊಂಡಲ್ಲ ಹೆಣ್ಮಗಳು. ಅದಕ್ಕೆ ಅದು ಮುಂದೆ ಏನಾದರೂ ಒಂದು ಒಳ್ಳೆಯ ನಿರ್ಣಯ ತಗೊಂತಾರ ಅಂತಕ್ಕಂಥ ವಿಶ್ವಾಸ ಐತಿ, ಆಶಾಭಾವನೆ ಐತಿ. ಇನ್ನೂ ಕೂಡ ವಿಶ್ವಾಸ ಇದೆ ಸರ್. ಐತೆ ಸಿಗ್ತೈತೆ ಬಿಡ್ತೈತೆ. ಒಟ್ಟು ಒಬ್ರು ಹೆಣ್ಮಕ್ಳು ಅಂಕರ್ ಮಾಡಲೇಬೇಕ್ರಿ, ಮಾಡ್ತಾರೆ. ಇಲ್ಲ ನಮಗೆ ಯಾವ ಆಫರ್ ಇಲ್ಲ, ನಾವು ಯಾರು ಕೇಳಕ್ಕೆ ಹೋಗಿಲ್ಲ. ಇದ್ದಂಥ ಹುದ್ದೆನೂ ಕೂಡ ನಾ ತ್ಯಾಗ ಮಾಡ್ಬೇಕಂತೇಳಿ ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ನಾನು ರಾಜೀನಾಮೆ ಪತ್ರ ಕೂಡ ತಗೊಂಡೋಗಿದ್ದೆ. ಬಟ್ ಅವ್ರು ಬೇಡ, ತಡ್ಕ ಕ್ಷೇತ್ರದಾಗ ಓಡಾಡು, ಕೆಲಸ ಮಾಡು, ನನಗೇನು ಒಳ್ಳೇದು ಮಾಡ್ಬೇಕಂತವಿ ಅದನ್ನು ಮಾಡ್ತೇವೆ, ಸ್ವಲ್ಪ ವೇಟ್ ಮಾಡೋ ಅಂತ ಹೇಳ್ಯಾರ. ಅದು ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿಲ್ಲ. ಸುರ್ಜೇವಾಲರ ಮುಖಾಂತರ ಬಂದಂಥ ಅಭ್ಯರ್ಥಿ ಅದು ಹೆಂಗೆ ಬಂತು ಏನು ಬಂತು ನಮಗೂ ಗೊತ್ತಿಲ್ಲ. ಇದೆಲ್ಲ ಪ್ರಕ್ರಿಯೆ ಮುಗಿದಿಂದಾಗ ನಿಮಗೆ ಎಲ್ಲಿಂದ ತಪ್ಪಿತು, ಹೆಂಗೆ ತಪ್ಪಿತು ಅನ್ನೋದು ಕೊನೆಗೆ ಹೇಳ್ತಾರೆ. ಕೊನೆ ಗಳಿಗೆ ಒಳಗೆ ಸಿದ್ದರಾಮಯ್ಯನವ್ರ ಗಮನಕ್ಕೂ ಇಲ್ಲ, ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂಥ ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೂ ಇಲ್ಲ. ಹೀಗಾಗಿ ಅದು ಮೇಲೆ ಹೈಕಮಾಂಡ್ನಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ಸಿದ್ದರಾಮಯ್ಯನವರು ಅದನ್ನು ತಗೋಬೇಡ ಅಂತೇಳಿ ಅವರಿಗೆ ನಿರ್ದೇಶನ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪವನ್. ಇದೀಗ ಏನು ಗಾಯತ್ರಿ ಅವರ ಹೆಸರು ಕೂಡ ಕೇಳಿ ಬಂದಿರುವಂಥದ್ದು. ಏನಾದರೂ ಸುರ್ಜೇವಾಲಾ ಅವರ ಕೃಪೆ ಇದೆಯಾ? ಇವರ ಒಂದು ಮಾತನ್ನ ಗಮನಿಸ್ತಾ ಹೋಗೋದಾದ್ರೆ, ಬಸವರಾಜ ಶಿವಣ್ಣನವರ ಮಾತನ್ನ ಗಮನಿಸ್ತಾ ಹೋಗೋದಾದ್ರೆ ಎಸ್ ಗಂಗಾ, ಏನಿವತ್ತು ಅಂದರೆ ಕ್ಯಾಬಿನೆಟ್ ಎಕ್ಸ್ಪೆಲ್ ಆಗಿದೆ. ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟಕ್ಕೆ 19 ಜನ ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ. ಆದರೆ ಈಗ ವಿಷಯ ಚರ್ಚೆ ಆಗಿರೋದು ಗಾಯತ್ರಿ ಶಾಂತೇಗೌಡ ಅವರ ಹೆಸ್ರು ಹೆಂಗೆ ಬಂತು. ಸಿದ್ದರಾಮಯ್ಯನವ್ರು ನಾನು ಹೇಳಿಲ್ಲ ಅಂತಾರೆ, ಸಿದ್ದರಾಮಯ್ಯನವ್ರು ತಗ್ಸಿದ್ದಾರೆ, ಯಾರು ಶಿವಣ್ಣವ್ರು ಅವ್ರ ಎದುರಿಗೇನೆ. ಈಗಿದ ಮೇಲೆ ಯಾಕೆ ಯಾರು ಡಿ.ಕೆ. ಶಿವಕುಮಾರ್ ನಾನು ಹಾಕ್ಸಿಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಇದ್ರ ಮಧ್ಯೆ ಹಾಗಾದರೆ ಕಾಣದ ಕೈ ಯಾವುದು? ಆ ಕಾಣದ ಕೈ ರಾಜ್ಯ ಉಸ್ತುವಾರಿನ ಅನ್ನೋದೊಂದು ಶಂಕೆ ಶುರುವಾಗಿದೆ. ಇದಕ್ಕೆ ಪೂರಕ ಎಂಬಂತೆ ಇವತ್ತು ಏನು ಹಾವೇರಿಯ ಬ್ಯಾಡಗಿಯಲ್ಲಿ ಮಾತಾಡಿದಂಥ ಶಿವಣ್ಣನವರು ಹೇಳಿದ್ದದೇ ಮಾತು. ಅಂದರೆ ಡಿ.ಕೆ. ಶಿವಕುಮಾರ್ಗೂ ಗೊತ್ತಿಲ್ಲ, ಸಿದ್ದರಾಮಯ್ಯನವ್ರಿಗೂ ಗೊತ್ತಿಲ್ಲ, ಅಧ್ಯಕ್ಷರು ಬಿ.ಕೆ. ಹರಿಪ್ರಸಾದ್ಗೂ ಗೊತ್ತಿಲ್ಲ. ಹಾಗಾದರೆ ಯಾರು ಹಾಕ್ಸಿದ್ರು, ಯಾರು ಮಾಡಿದ್ರು? ಇದನ್ನು ಮಾಡಿದವ್ರು ಯಾರು? ಖುದ್ದು ರಾಹುಲ್ ಗಾಂಧಿ ಅವರ ಕೊಟ್ಟಂಥ ಪಟ್ಟಿಯಲ್ಲೇ ಗಾಯತ್ರಿ ಶಾಂತೇಗೌಡರು ಹೆಸರಿರಲಿಲ್ಲ. ಹಾಗಾದರೆ ಮಧ್ಯದಲ್ಲೇ ಬಂದಿದ್ದೆ ಹೇಗೆ? ಇದನ್ನು ಹಾಕ್ಸಿದ್ದು ಯಾಕೆ? ಯಾವ ಉದ್ದೇಶ? ಇದರಿಂದಿರೋ ಉದ್ದೇಶ ಏನು ಅಂತಂದೇಳಿ ಶಿವಣ್ಣನವ್ರು ಪ್ರಶ್ನೆ ಮಾಡ್ತಾರೆ. ಅಂದರೆ ಯಾವ ಮಟ್ಟಕ್ಕೆ ಬಂಡಾಯ ಬೇಗುದಿ, ಅಂದರೆ ಬಣ ಬಡಿದಾಟ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಆಪ್ತರಾಗಿರ್ಬೋದು ಅಥವಾ ಸಿದ್ದರಾಮಯ್ಯನವ್ರ ಆಪ್ತರಾಗಿರ್ಬೋದು, ಇವರ ಮಧ್ಯೆ ಸಚಿವಗಿರಿ ವಿಚಾರದಲ್ಲಿ ಎದ್ದಿರೋ ಅಂಥ ಬಿರುಗಾಳಿ ಇದು ಅವರವರು ಮೂಲ ಹುಡ್ಕೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಯಾರ ಹೆಸರು ಹೆಂಗೆ ಬಂತು, ಯಾರು ಸಚಿವ ಸಂಪುಟ ವಿಸ್ತರಣೆಯಲ್ಲಿದ್ದಾರೆ, ಯಾರ ಹೆಸರನ್ನು ಯಾರು ರೆಫರ್ ಮಾಡಿದ್ರು ಅನ್ನೋದಕ್ಕೆ. ಈಗ ಖುದ್ದು ಸಿದ್ದರಾಮಯ್ಯನವರು ಆಪ್ತರಾಗಿದ್ದಂಥ ಎಚ್.ಸಿ. ಮಾದೇವಪ್ಪ ಅವರು ಸಹ ನಿನ್ನೆ ದಿನ ಡೆಲ್ಲಿಗೆ ಹೋಗಿದ್ದಾರೆ. ಯಾಕಾಗಿ ಅಂದರೆ ನನ್ನ ಹೆಸರನ್ನು ಸಿದ್ದರಾಮಯ್ಯನವ್ರು ಹೇಳಿದ್ರೋ ಇಲ್ವೋ, ಅಥವಾ ಯಾರು ಹೇಳಿದ್ರು, ಯಾರು ತಗ್ಸಿದ್ರು ಅನ್ನೋ ತಿಳ್ಕೊಳ್ಳೋದಕ್ಕೆ. ಅಂದರೆ ತಮ್ಮ ನಾಯಕರನ್ನು ನಂಬದೇ ಇರೋಂಥ ಸ್ಥಿತಿಗೆ ಈಗಿನ ಶಾಸಕರು ಬಂದಿದ್ದಾರೆ. ಹೀಗಾಗಿ ಅವರವರ ಮೂಲಗಳನ್ನು ಹುಡ್ಕೋಕ್ಕೆ ಶುರು ಮಾಡಿದ್ದಾರೆ. ನನ್ನ ಹೆಸರು ಸಿದ್ದರಾಮಯ್ಯನವರು, ನನ್ನ ಹೆಸರು ಮತ್ತು ರಾಘವೇಂದ್ರ ಇಟ್ನಾಳ್ ಅವರ ಹೆಸರು ಹೇಳಿದರು. ಆದರೆ ಇದನ್ನು ನಮ್ಮಿಬ್ಬರ ಹೆಸರು ಹೊರತಾಗಿಯೂ ಸಹ, ಅಂದರೆ ಸಿದ್ದರಾಮಯ್ಯನವ್ರು ಹೇಳಿದ್ದೇನೆಂದರೆ
ಉತ್ತರ ಕರ್ನಾಟಕದ ಕಡೆಗೆ ಒಬ್ಬರು ಕುರುಬ ನಾಯಕನಿಗೆ ಒಂದು ಅವಕಾಶ ಕೊಡಿ ಈ ಬಾರಿ ಅಂತಂದೇಳಿ ಹೇಳಿದ್ರಂತೆ. ಆದರೆ ನನ್ನ ಹೆಸರು ಇಲ್ಲ, ರಾಘವೇಂದ್ರ ಹಿಟ್ನಾಳ್ ಹೆಸರು ಇಲ್ಲ, ಗಾಯತ್ರಿ ಶಾಂತೇಗೌಡ ಹೆಸರು ಬಂದಿದ್ದೆ ಹಾಗಾಗಿ ಅದ್ರ ಮೂಲ ಯಾರು ಅಂತ ಹುಡ್ಕೋವಂಥ ಪ್ರಯತ್ನಗಳನ್ನು ಎಲ್ಲ ಶಾಸಕರು ತಮ್ಮದೇ ಆದ ಆಪ್ತ ವಲಯಗಳ ಮುಖಾಂತರ ಮಾಡ್ತಾ ಇದ್ದಾರೆ. ಮತ್ತು ಇನ್ನೂ ಕೆಲವರು ಡೆಲ್ಲಿಗೆ ಹೋಗಿ ಸಹ ನಮ್ಮ ಹೆಸರು ಯಾರು ಪ್ರಸ್ತಾಪ ಮಾಡಿದ್ದಾರೆ, ಯಾರು ಅದಕ್ಕೆ ವಿರೋಧಿಸಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ಒಂದು ಅರ್ಥಕ್ಕೆ ಶಿವಣ್ಣನವ್ರು ಹೇಳಿರೋದೇನು ಅಂದರೆ, ನನಗೆ ತಡೆ ಹಾಕಿದವ್ರು ಬೇರೆ ಯಾರು ಅಲ್ಲ, ನಮ್ಮ ಉಸ್ತುವಾರಿ ಅಂದರೆ ನಮ್ಮ ರಾಜ್ಯ ಉಸ್ತುವಾರಿಯವರೇ ನನಗೆ ತಡೆ ಹಾಕಿದ್ದಾರೆ ಅನ್ನೋ ಒಂದು ಮಾರ್ಮಿಕ ನುಡಿಯನ್ನು ಇವತ್ತು ಬೆಳಿಗ್ಗೆ ಹೇಳಿದ್ದಾರೆ ಗಂಗಾ. ಎಸ್, ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ.